ಮುಂದೆ ಜೋಗ್ ಜಂಕ್ಷನ್ನಾಗ ಮತ್ತೆ ಸ್ವಾಗತ ಗೆಳ್ಯಾರ. ನೀವು ಎಲ್ಲಿ ಹೋಗಿಲ್ಲ ಅಂತ ನೋಡಿ ನನಗೆ ಭಾಳ ಆನಂದ ಆಗಿದೆ. ನಂದಕುಮಾರ್ ಅಂತ ಹೇಳಿ ಹುಬ್ಬಳ್ಳಿಯಿಂದ ಕಳಿಸ್ತಾರೆ ನನಗೆ ಈ ಜೋಕ್ನ. ಒಂದು ರೈಲ್ವೆ ಸ್ಟೇಷನ್ನಾಗ ದೊಡ್ಡ ಆಕ್ಸಿಡೆಂಟ್ ಆತಂತ. ಅಲ್ಲಿ ನೂರಾರು ಮಂದಿ ಸತ್ತು ಹೋಗಿದ್ರು. ಅದನ್ನು ತಿಳಿದು ಈ ಮೀಡಿಯಾದವರೆಲ್ಲ ಅಲ್ಲಿ ಓಡಿ ಹೋದ್ರಂತ. ಅದನ್ನು ನೋಡ್ತಾರೆ, ಎಲ್ಲರೂ ಸತ್ತಿದ್ದಿಲ್ಲ, ಒಬ್ಬ ಬದುಕಿದ್ದ ಮತ್ತು ಅವನ ಐ ವಿಟ್ನೆಸ್ ಅಲ್ಲ. ಅವನು ಹೋಗಿ ಇವ್ರು ಕೇಳಿದರು, ಅಲ್ಲಪ್ಪ ಇಲ್ಲಿ 100 ಮಂದಿ ಇದ್ರಿ ಅಂತ ಹೇಳಿ ಸುದ್ದಿ ಅದ, ಅದ್ರಾಗ 99 ಮಂದಿ ಸತ್ತಾರ, ಹೆಂಗೆ ಸತ್ರ ಅವರು? ಅದಕ್ಕೆ ಅವ್ನು ಹೇಳ್ದ, ಈ ರೈಲ್ವೆದವ್ರಿಗೆ ತಲೆ ಇಲ್ರಿ, ಹೆಂಗೆ ಅನೌನ್ಸ್ ಮಾಡ್ತಾರೆ ನೋಡ್ರಿ, ಎಲ್ಲರೂ ಪ್ಲ್ಯಾಟ್ಫಾರ್ಮ್ ಮೇಲೆ ನಿಂತಿದ್ವಿ ನಾವು, ಇವ್ರು ಅನೌನ್ಸ್ ಮಾಡಿದರು ಪ್ಲ್ಯಾಟ್ಫಾರ್ಮ್ ನಂಬರ್ 1 ಮೇಲೆ ರಾಜಧಾನಿ ಎಕ್ಸ್ಪ್ರೆಸ್ ಬರ್ತದ ಅಂದರು. ಪಾಪ ಪ್ಲ್ಯಾಟ್ಫಾರ್ಮ್ ಮೇಲೆ ನಿಂತು ಬಂದೆಲ್ಲ ರೈಲ್ವೆ ಹಳಿ ಮೇಲೆ ಜಿಗಿದ್ರಿ. ರೈಲ್ವೆ ಹಳಿ ಮೇಲೆ ಬಂದುಬಿಡ್ಬೇಕಾ? ಹೌದಪ್ಪ, ಅವರೆಲ್ಲ ಜಿಗಿದ್ರು, ಮತ್ತು ನೀ ಹೆಂಗೆ ಬದುಕಿರಿ? ಖರೆ ಅಂದ್ರೆ ನಾ ಸಾಯ್ಲಿಕ್ಕೆ ಬಂದಿದ್ದೆ ರೀ, ನಾ ಹಳಿ ಮೇಲೆ ಮಲ್ಕೊಂಡಿದ್ದೆ. ಇವ್ರು ಅನೌನ್ಸ್ಮೆಂಟ್ ಮಾಡಿದರೆ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಮೇಲೆ ರಾಜಧಾನಿ ಎಕ್ಸ್ಪ್ರೆಸ್ ಬರ್ತದ ಅಂತೇಳಿ ನಾ ಪ್ಲ್ಯಾಟ್ಫಾರ್ಮ್ ಮೇಲೆ ಬಂದು ನಿಂತೆ. ರವಿ ಕುಲಕರ್ಣಿ ಮೋಸ್ಟ್ಲಿ ತನ್ನ ಅನುಭವ ಕಳ್ಸ್ಯಾನ ಅಂತ ಅನಿಸ್ತದೆ ನನಗೆ. ಧಾರವಾಡದಿಂದ ನನಗೊಂದು SMS ಮಾಡ್ಯಾನ. ಅದ್ರಾಗ ಹಿಂಗಿರ್ತದೆ, ಒಬ್ಬ ಕೆಲಸದವ ಮನೆಯಿಂದ ಅಂದರೆ ತಮ್ಮ ಯಜಮಾನ್ರ ಕಡೆ ಬಂದು ಹೇಳ್ತಾನೆ, ಕಪಾಳ ಹಿಡ್ಕೊಂಡು ಬಂದಿರ್ತಾನೆ, ನನಗೆ ಯಜಮಾನ್ತಿ ಕಪಾಳಿಗೆ ಹೊಡೆದ್ರಿ ಅಂತೀವಿ, ಅಗದಿ ದುಃಖದಿಂದ ಹೇಳ್ತಾನೆ. ಅದಕ್ಕೆ ಯಜಮಾನ ಹೇಳ್ತಾನೆ, ದಿನಕ್ಕೆ 4 ಸರ್ತೆ ಹೊಡಿಸ್ಕೋತೇನೆ, 1 ಸರ್ತೆ ಹತ್ತದ ನೋಡಿನಿ. ಹೆಣ್ತಿ ಬಂದು ಗಂಡು ಹೇಳಿದ್ಲು, ನೋಡ್ರಿ ನಮ್ಮ ಪಕ್ಕದ ಮನೆ ಹುಡುಗಿ ಎಷ್ಟು ಶಾಣೆ, 99 ಮಾರ್ಕ್ಸ್ ತೊಗೊಂಡಾಳ. ಅದಕ್ಕೆ ಗಂಡು ಕೇಳಿದ, ಮತ್ತು ಇನ್ನೊಂದು ಮಾರ್ಕ್ಸ್ ಯಾಕೆ ಬಿಟ್ಲಂತ. ಅಲ್ಲ, ಅದನ್ನು ನಮ್ಮ ಮಗ ತೊಗೊಂಡಾನ ಅಂತ. 1 ಮಾರ್ಕ್ಸ್ ತೊಗೊಂಡಂತ ಒಬ್ಬ ಸ್ಟೂಡೆಂಟ್ಗೆ ಅಪ್ಪ ಹೇಳಿದಂತ, 1 ಮಾರ್ಕ್ಸ್ ಹೇ, ನನಗೆ ಕಪಾಲಿ ಹೊಡಿಬೇಕು ಅನಿಸ್ತದ. ಅದಕ್ಕೆ ಹುಡುಗಿಂದ, ಹೋಗಿ ನಡಿಯಪ್ಪ ಟೀಚರ್ ಮನೆಗೆ, ಇಲ್ಲೇ ಇದ್ದಾರೆ, ಅವರ ಕೊಟ್ರೆ ನಂಗೆ 1 ಮಾರ್ಕ್ಸ್ ಅಂತ. ಈ ಟೀಚರ್ದು ಮಾತ್ರ ಭಾರಿ ಭಾಳದ ತ್ರಾಸದ, ಒಂಚೂರು ಗೋಳದ ಕೇಳ್ರಿ. ಒಬ್ಬ ಹುಡುಗಿದ್ದ, ಅವ ಹೈಸ್ಕೂಲ್ ಓದ್ತಿದ್ದ, ಪಾಪ ಎಲ್ಲ ಕ್ಲಾಸ್ನಾಗೂ 2-3 ಸರ್ತಿ ಫೇಲ್ ಆಗಿದ್ದ. ಹೆಂಗೋ ಮಾಡಿ 10ನೇ ತಗೊಂಡು ಪಾಸ್ ಮಾಡಿದ್ರೆ ಸಾಕಾಗಿತ್ತು ಅವಂಗೆ. ವಯಸ್ಸಾದ ಹುಡುಗ. ಆ ಟೀಚರ್ ಹೇಳಿಕತ್ತಿದ್ರು, ನೋಡ್ರಿ ನೀವು ದೇವರನ್ನು ತೀರಾ ಒಳ್ಳೆಯ ಮನಸ್ಸಿನಿಂದ ಭಕ್ತಿಯಿಂದ ಪ್ರಾರ್ಥಿಸಿದ್ರೆ ನೀವು ಪ್ರಾರ್ಥನೆ ಈಡೇರ್ತದೆ, ಎಲ್ಲ ಬರೋಬ್ಬರಿ ಆಗ್ತದೆ. ಈ ಹುಡುಗಿಯಿಂದ ಟೀಚರ್ ಎಲ್ಲ ಸುಳ್ಳು ಹೇಳ್ಬೇಡ, ಸುಮ್ಮನೆ ಯಾಕೋ ಏನಾಯ್ತು? ಖರೆ ಅಂದ್ರೆ ನನ್ನ ಪ್ರಾರ್ಥನಾ ಇಷ್ಟೊತ್ತಿಗೆ ದೇವ್ರು ಕೇಳಿಸ್ಕೊಂಡಿದ್ದಂದ್ರೆ ನೀವು ನನ್ನ ಹೆಂಡತಿ ಆಗಿರ್ತಿದ್ರಿ. ವಿಶ್ವೇಶ್ವರ ಭಟ್ರು ಮೊನ್ನೆ ನನಗೆ ಇಂಟರ್ನೆಟ್ಲೇ ಒಂದು ಜೋಕ್ ಕಳಿಸಿದ್ರು. ಅದು ಹೆಂಗಿತ್ತು, ಒಬ್ಬ ಹೆಣ್ಮಗಳು ಬಂದು ತಮ್ಮ ಪಕ್ಕದ ಮನೆ ಕಂಪ್ಲೇಂಟ್ ಮಾಡಿದ್ಲ ಅಂತ. ನೋಡ್ರಿ ನಿಮ್ಮ ಕಂಪೌಂಡ್ ಆಗೋದಲ್ಲ ಅಂದ್ರೆ ಗಾರ್ಡನ್ಯಾಗ ದೊಡ್ಡ ಜೇನು ಗೂಡು, ಅದರಾಗಿಂದ ಒಂದು ಜೇನು ಬಂದು ನನ್ನ ಕಚ್ಚದ, ಎಷ್ಟು ತ್ರಾಸಾಗ್ಯದ ನೋಡ್ರಿ. ಓ ಹೌದಲ್ಲ ಮೇಡಮ್, ಯಾವುದದು ಹೆಜ್ಜೇನು ನಿಮ್ಮನ್ನು ಕಚ್ಚಿದ್ದು, ಇದ್ರಾಗ ತೋರಿಸ್ರಿ ಎಲ್ಲಿದೆ, ನಾನು ಅದನ್ನು ಪನಿಷ್ ಮಾಡ್ತೀನಿ ಅಂತ. ಜೋಗ್ ಜಂಕ್ಷನ್ ನಡ್ಕೋತಾನೆ ಇರ್ತದೆ ರೀ, ಆದ್ರೆ ನಡು ಬ್ರೇಕ್ ತೊಗೋಬೇಕಾಗ್ತದೆ. ಹಿಂಗೆ ನಾ ಬ್ರೇಕ್ ತೊಗೊಳವಿದ್ದೀನಿ, ನೀವು ಎಲ್ಲಿ ಹೋಗಬೇಡ್ರಿ, ಯಾಕಂದ್ರೆ ಮುಂದಿನ ಸೆಗ್ಮೆಂಟ್ನೊಳಗೆ ಮಸ್ತ್ ಮನುಷ್ಯ ಬರೋರು ಇದ್ದಾರೆ.